ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ತುಂಬ ಜನ ಧ್ಯಾನಕ್ಕೆ ಬಂದ ಮೇಲೆ ಮೊದಲಿನಕ್ಕಿಂತ ಹೆಚ್ಚು ಸಮಸ್ಯೆಗಳನ್ನು ಎದುರಿಸ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಅದು ಯಾವ್ಯಾವ ರೀತಿ ಅಂತ ತಿಳಿದುಕೊಂಡಾಗ, ಮೊದಲಾಗಿದ್ದರೆ ಅಲ್ಪ ಸ್ವಲ್ಪ ಆದರೂ ಏಕಾಗ್ರತೆ ಬರ್ತಾ ಇತ್ತು. ಧ್ಯಾನ ಮಾಡಬೇಕು ಅಂತ ಮನಸ್ಸು ಮಾಡಿದ ಮೇಲೆ ಪ್ರತಿದಿನ ಪ್ರಯತ್ನ ಪಡ್ತಾ ಇದ್ದಾಗೂ ಕೂಡ ಮನಸ್ಸು ವಿಪರೀತ ಚಂಚಲ ಆಗುತ್ತೆ. ಸಾಂಸಾರಿಕ ವಿಷಯಗಳ ಕಡೆಗೆ, ಇಲ್ಲದ ಸಮಸ್ಯೆಗಳ ಕಡೆಗೆ ತುಂಬಾ ಮನಸ್ಸು ಹರಿದಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂತಹ ಎಲ್ಲರ ಅಭಿಪ್ರಾಯವನ್ನು, ಸಮಸ್ಯೆಗಳನ್ನು ಕ್ರೋಢೀಕರಿಸಿ ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇಲ್ಲ ಸಲ್ಲದ ಆಲೋಚನೆಗಳು ಮತ್ತೆ ಮತ್ತೆ ಈ ಭೌತಿಕವಾದಂತಹ ಕ್ಷಣ ಮಾತ್ರದ ಅಲ್ಪ ಸ್ವಲ್ಪ ಸಂತೋಷ ಕೊಡುವಂಥ ವಿಚಾರಗಳ ಕಡೆಗೆ ಮನಸ್ಸು ಮತ್ತೆ ಮತ್ತೆ ಹೊರಳೋದು, ಇದನ್ನು ನಾವು ಮಾಯೆ ಅಂತ ಕರಿತೀವಿ, ಇಲ್ಯೂಷನ್ ಅಂತ ಕರಿತೀವಿ, ಭ್ರಮೆ ಅಂತ ಕರಿತೀವಿ. ಹಾಗಾದರೆ ಈ ಮಾಯೆ ಅನ್ನೋದು ನಮ್ಮನ್ನು ಇಷ್ಟೊಂದು ಯಾಕೆ ಆವರಿಸಿದೆ? ನಾವು ನಮ್ಮ ಆತ್ಮನ ಜೊತೆಗೆ ಸೇರಿಕೊಂಡು ಭಗವಂತನ ಜೊತೆಗೆ ಸೇರಿ ನಾವು ಭಗವಂತರಾಗುವ ಪ್ರಯತ್ನಕ್ಕೆ ಯಾಕೆ ಈ ಮಾಯೆ ಇಷ್ಟೊಂದು ಅಡ್ಡ ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ವಿವರವಾಗಿ ತಿಳಿಯೋಣ. ಏನೆಲ್ಲ ಮನುಷ್ಯ ಪ್ರಯತ್ನಗಳನ್ನು ಮಾಡಿದಾಗೂ ಕೂಡ ಬಾಹ್ಯವಾಗಿ ಬೇಕಾದಂತಹ ಸುಖದ ಎಲ್ಲ ದಾರಿಗಳನ್ನು ಹುಡುಕಿಕೊಂಡಾಗೂ ಕೂಡ ಆಸ್ತಿ, ಅಂತಸ್ತು, ಐಶ್ವರ್ಯ, ಎಲ್ಲ ರೀತಿಯ ಸುಖ ಸಂಪತ್ತುಗಳನ್ನು ಗಳಿಸಿದಾಗೂ ಕೂಡ ಆಂತರಿಕ ಶಾಂತಿ ಅನ್ನುವಂಥದ್ದು ಮರೆಯಾಗಿದೆ ಅನ್ನೋ ಫೀಲನ್ನು ಒಂದಲ್ಲ ಒಂದು ದಿನ ನಾವು ಹೊಂತಾನೆ ಇರ್ತೀವಿ. ಆಂತರಿಕವಾಗಿ ಶಾಂತಿ ಇಲ್ಲದ ಕ್ಷಣ ನಾವು ನಮ್ಮ ಹಿಡಿತದಲ್ಲಿ ಇಲ್ಲ ಅಂತ ಅರ್ಥ. ಹಾಗಾದರೆ ನಾವು ಯಾರ ಹಿಡಿತದಲ್ಲಿ ಇದ್ದೀವಿ? ನಾವು ಮತ್ತೆ ಮತ್ತೆ ಈ ಸಾಂಸಾರಿಕ ಜಂಜಾಟ, ನಮ್ಮ ಜೀವನದ ಬಡಿದಾಟಗಳು, ದುಃಖ, ಬೇಸರ, ನೋವು ಇವುಗಳೇ ಮತ್ತೆ ಮತ್ತೆ ನಮ್ಮ ಕಣ್ಣೆದುರಿಗೆ ಬರುವಂತಹ ಸನ್ನಿವೇಶವನ್ನು ಪ್ರತಿನಿತ್ಯ ನಾವು ಎದುರಿಸ್ತಾ ಇರ್ತೀವಿ. ಯೋಗಾನಂದ ಪರಮಹಂಸರು ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ, ಈ ಪ್ರಪಂಚ ಒಂದು ರಂಗಮಂಟಪ ಇದ್ದ ಹಾಗೆ ಅಂತ. ಹಾಗಾದರೆ ಈ ರಂಗಮಂಟಪವನ್ನು ಯಾರು ನಿರ್ಮಾಣ ಮಾಡಿದರು? ಈ ರಂಗಮಂಟಪವನ್ನು ನಿರ್ಮಾಣ ಮಾಡಿದ್ದು ಭಗವಂತ. ಈ ಮನುಷ್ಯನ ಬದುಕು ಅಥವಾ ಒಟ್ಟಾರೆಯಾಗಿ ಪ್ರತಿಯೊಬ್ಬರ ಆತ್ಮ ಪಯಣ ಅನ್ನುವಂಥದ್ದು ಭಗವಂತನ ಕನಸಿನ ಒಂದು ಭಾಗ. ನಾವು ಪ್ರತಿನಿತ್ಯ ಈ ಬದುಕಿನ ಆಕರ್ಷಣೆಗಳಿಗೆ ಒಳಗಾಗ್ತಾನೆ ಇರ್ತೀವಿ. ಹಾಗಾದರೆ ನಾವು ಈ ಆಕರ್ಷಣೆಗಳಿಗೆ ಒಳಗಾಗುವಂಥದ್ದು, ನಮ್ಮ ಸುಖ ಸಂಪತ್ತು ಐಶ್ವರ್ಯಗಳ ಲೆಕ್ಕಾಚಾರದಲ್ಲಿ ಬದುಕುವಂಥದ್ದು, ಇದೆಲ್ಲ ತಪ್ಪ? ಹಾಗಾದರೆ ಮಾಯೇನೇ ತಪ್ಪ? ಸಾಂಸಾರಿಕ ಜಂಜಾಟಗಳೇ ತಪ್ಪ? ಇಲ್ಲ ಫ್ರೆಂಡ್ಸ್, ಮಾಯೆ ನಿಜವಾಗಲೂ ಒಂದು ಶಕ್ತಿ. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಮಾಯೆ ಏನು ಮಾಡುತ್ತೆ ಅಂತಂದರೆ, ನಮ್ಮ ಈ ಭೌತಿಕ ಬದುಕಿನ ಜಂಜಾಟಗಳಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ನಮ್ಮನ್ನು ಒಂದು ಆವರಣದಲ್ಲಿ ಕಟ್ಟಾಕ್ಬಿಡುತ್ತೆ. ಹಾಗಾಗಿ ನಾವು ವೇಗವಾಗಿ ನಮ್ಮ ಆತ್ಮೋನ್ನತಿಯತ್ತ ಸಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಮಾಯೆಗೆ ಎರಡು ರೂಪಗಳಿವೆ. ಒಂದು ಭೌತಿಕ ಮಾಯೆ, ಇನ್ನೊಂದು ಮಾನಸಿಕ ಮಾಯೆ. ಭೌತಿಕ ಮಾಯೆ ಜೀವನದ ಭೋಗಗಳು, ಆಸೆ ಆಕಾಂಕ್ಷೆಗಳು, ಬದುಕಿನ ಸ್ಥಿರತೆ, ಇದರ ಕಡೆಗೆ ಆಲೋಚನೆ ಮಾಡುವಂಥದ್ದು, ಸದಾ ಇದರ ಕಡೆಗೆ ಹೊರಳಾಡುವಂಥದ್ದಾಗಿರುತ್ತೆ. ಇನ್ನು ಮಾನಸಿಕ ಮಾಯೆ, ಮನಸ್ಸಿನ ಈಗೋ, ಲೋಭ, ಈರ್ಷೆ, ಭಯ, ನಮ್ಮ ಅಹಂಕಾರಕ್ಕೆ ಪೆಟ್ಟು ಬೀಳದ ಹಾಗೆ ನಾವು ನಮ್ಮನ್ನು ಮ್ಯಾನೇಜ್ ಮಾಡಿಕೊಳ್ಳುವತ್ತ ಬಡಿದಾಡೋದಿದೆಯಲ್ಲ, ಇದು ಮಾನಸಿಕ ಮಾಯೆ. ನಮ್ಮ ಚೈತನ್ಯ ಎಲ್ಲವನ್ನ ಮೀರಿದ್ದು, ಎಲ್ಲ ಶಕ್ತಿಗಳನ್ನು ಮೀರಿದ್ದು ನಮ್ಮ ಚೈತನ್ಯ. ಆದರೆ ನಮ್ಮ ಚೈತನ್ಯಕ್ಕೆ ಒಂದು ಪರದೆಯನ್ನು ಎಳೆದು ಬಿಡುವಂತಹ ಶಕ್ತಿ ಈ ಮಾಯೆಗಿದೆ. ಅದಕ್ಕೆ ನಾನು ಹೇಳಿದ್ದು, ಮಾಯೆ ಒಂದು ಪ್ರಬಲ ಶಕ್ತಿ. ಅದನ್ನು ಶಕ್ತಿಯ ರೂಪದಲ್ಲಿ ಮಾತ್ರ ನೋಡಿದಾಗ ನಾವು ಅದನ್ನು ಗೆಲ್ಲೋದಕ್ಕೆ ಸಾಧ್ಯ. ಇವತ್ತು ನಾವು ಮಾಯೆಯನ್ನು ಹೇಗೆ ಗೆಲ್ಲಬೇಕು ಅಂದರೆ, ನಮ್ಮ ಭೌತಿಕ ಪ್ರಪಂಚದ ಬಡಿದಾಟಗಳ ಮಹತ್ವವನ್ನು ಕೊಡ್ತಾನೆ ನಮ್ಮ ಬದುಕಿನ ತುಂಬ ಆಯಸ್ಸನ್ನು ಕಳೆದು ಬಿಡ್ತಾ ಇದ್ದೀವಲ್ಲ, ಇದರಿಂದ ನಮ್ಮ ಸಾಧನೆಗೆಲ್ಲೋ ಪೆಟ್ಟು ಬೀಳ್ತಾ ಇದೆಯಲ್ಲ, ಇದನ್ನು ಹೇಗೆ ಗೆಲ್ಲೋದು ಅನ್ನೋದ್ರ ಕಡೆಗೆ ಒಂದು ಸ್ವಲ್ಪ ಗಮನ ಹರಿಸೋಣ. ಮೊದಲನೇದಾಗಿ, ಮಾಯೆಯನ್ನು ಗುರುತಿಸೋದೇ ಅರ್ಧ ಗೆಲುವು. ಹೇಗೆ ಅಂತೀರಾ? ನಾವು
ನಮ್ಮ ಭೌತಿಕ ಶರೀರವೇ ನಮ್ಮ ಐಡೆಂಟಿಟಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಹೌದು, ಪ್ರತಿಯೊಬ್ಬ ಆತ್ಮನಿಗೂ ಒಂದು ಭೌತಿಕ ಶರೀರ ಬೇಕು. ಈ ಭೌತಿಕ ಶರೀರಕ್ಕೆ ಒಂದು ಹೆಸರು ಅಂತ ಇದೆ, ಒಂದು ಜಾತಿ ಅಂತ ಇದೆ, ಒಂದು ಧರ್ಮ ಅಂತ ಇದೆ, ಒಂದು ಬಣ್ಣ ಅಂತ ಇದೆ, ಈ ಭಾಷೆ ಅಂತ ಇದೆ. ಇದೆಲ್ಲದರ ಎಲ್ಲೆಯ ಒಳಗೆ ಈ ಭೌತಿಕ ಶರೀರ ಗುರುತಿಸಲ್ಪಡತ್ತೆ. ನಾವೇನು ಅನ್ಕೊಂಡ್ಬಿಟ್ಟಿರ್ತೀವಿ ಅಂದರೆ, ಈ ಜನ್ಮದ ನನ್ನ ಐಡೆಂಟಿಟಿ ಭೌತಿಕ ಶರೀರ, ಇದಕ್ಕಿರುವ ಹೆಸರು, ಇದಕ್ಕಿರುವ ಜಾತಿ, ಇದಕ್ಕಿರುವ ಧರ್ಮ, ಇದಕ್ಕಿರುವ ಬಣ್ಣ, ಇದಕ್ಕಿರುವ ಅಂತಸ್ತು ಇದೇ ಅಂತಿಮ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಆದರೆ ಇದೆಲ್ಲದೂ ತಾತ್ಕಾಲಿಕವಾಗಿ ನಮ್ಮ ಅಹಂನ ತೃಪ್ತಿಗೊಳಿಸುವಂಥದ್ದೇ ಹೊರತು ಇದು ನಿಜವಾಗಿಯೂ ನಮ್ಮ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಪಡೆದುಕೊಳ್ಳುವಂತಹ ಹಂತ ಅಲ್ಲ. ಹೌದು, ನನ್ನ ಒಂದು ದೇಹಕ್ಕೆ ಒಂದು ಹೆಸರಿದೆ, ಅದಕ್ಕೊಂದು ಹುದ್ದೆ ಇದೆ, ನಾನು ಇಂಥ ಹೆಸರು, ನನಗೆ ಹೆಚ್ಚು ಹೆಸರು ಬರುವಂಥದ್ದಾಗಬೇಕು, ಜನ ನನ್ನನ್ನು ಗುರುತಿಸಬೇಕು, ಗೌರವಿಸಬೇಕು, ನನ್ನ ಕಂಡ್ರೆ ಭಯ ಪಡಬೇಕು, ಈ ಥರದ ಎಲ್ಲ ಆಲೋಚನೆಗಳು ನಮ್ಮನ್ನು ತುಂಬ ಲಿಮಿಟೆಡ್ ಆದಂತಹ ಒಂದು ಸ್ತರದಲ್ಲಿ ಇಟ್ಬಿಡುತ್ತೆ. ನಾವು ಯಾವಾಗ ಇನ್ನೂ ಇಂತಹ ಆಲೋಚನೆಗಳ ಮಧ್ಯೆನೇ ಬದುಕ್ತಾ ಇರ್ತೀವೋ, ಖಂಡಿತವಾಗಿಯೂ ನಾವು ನಿಜವಾದ ಬದುಕಿನ ಸಂತೋಷವನ್ನು, ಆತ್ಮದ ಉನ್ನತಿಯನ್ನು, ಬದುಕಿನ ಒಂದು ಉದ್ದೇಶವನ್ನು ಅರ್ಥಕೊಳ್ಳುವಲ್ಲಿ ವಿಫಲ ಆಗ್ಬಿಡ್ತೀವಿ ಫ್ರೆಂಡ್ಸ್. ನೈಜವಾದ ಆತ್ಮ ಸಂತೋಷವನ್ನು ನಾವು ಮರಿತೀವಿ. ಹಾಗಾದರೆ ದೈಹಿಕ ಶರೀರವೇ ನಮ್ಮ ಐಡೆಂಟಿಟಿ ಪರ್ಮನೆಂಟ್ ಆಗಿ ಅಲ್ಲ ಅಂದಮೇಲೆ ನಾವ್ಯಾರು? ನಾವು ಶಾಶ್ವತವಾದ ಭಗವಂತನ ಅಂಶಗಳು ಅಂದಮೇಲೆ ಆತ್ಮನಿಗೆ ಐಡೆಂಟಿಟಿ ಬೇಕಾಗಿಲ್ಲ. ಆತ್ಮನಿಗಾಗಾದರೆ ಏನು ಬೇಕು? ಆತ್ಮನಿಗೆ ಏನು ಬೇಕಪ್ಪ ಅಂತಂದರೆ, ಆತ್ಮನಿಗೆ ಸತ್ಯದ ಸಾನ್ನಿಧ್ಯ ಬೇಕು, ಈಶ್ವರನ ಸಾನ್ನಿಧ್ಯ ಬೇಕು, ಸಾಧನೆಯ ಸಾನ್ನಿಧ್ಯ ಬೇಕು. ಸಂಸಾರ, ಈ ಸಂಸಾರದಲ್ಲಿರ್ತಕ್ಕಂತಹ ಬಡಿದಾಟಗಳು, ಅವರು ಕೀಳು ನಾನು ಮೇಲು, ನಮ್ಮಲ್ಲಿರ್ತಕ್ಕಂಥ ಜಗಳಗಳು, ಒಬ್ಬರನ್ನೊಬ್ಬರು ಮೆಚ್ಚಿಸೋದಕ್ಕೆ ಹೋಗುವಂಥದ್ದು, ಇವ್ಯಾವುದೂ ಕೂಡ ನಮ್ಮ ಆತ್ಮನಿಗೆ ಬೇಕಾಗೇ ಇಲ್ಲ. ಆತ್ಮನಿಗೆ ಬೇಕಾಗಿರುವ ನೈಜ ಸತ್ಯ ಪರ್ಮನೆಂಟ್ ಆದಂತಹ ಏಕಾಂತ, ಅದೇ ಈಶ್ವರನ ಸಾಮೀಪ್ಯ. ನಾವು ಆಸೆಗಳನ್ನು ಇಟ್ಕೊಳ್ತೀವಿ, ಬರೀ ಆಸೆಗಳಲ್ಲವು, ಮಹತ್ವಾಕಾಂಕ್ಷೆಗಳು, ಎಂದೂ ಮುಗಿಯದ ಆಸೆಗಳಿವು. ಹಾಗಾಗಿ ಆಸೆಗಳು ಒಂದು ಅರ್ಥದಲ್ಲಿ ನಮ್ಮ ಬಂಧನ ಆಗ್ಬಿಡುತ್ತೆ. ಮನುಷ್ಯನ ಬದುಕಿಗೆ, ಈ ಆತ್ಮ ಬದುಕುತ್ತಿರುವಂತಹ ಈ ದೇವಾಲಯ ಬದುಕಬೇಕಾದ್ರೆ ಕನಿಷ್ಠ ಅಗತ್ಯತೆಗಳಿವೆ. ಊಟ, ನಿದ್ದೆ, ನೀರು, ಆಶ್ರಯ, ಇದಿಷ್ಟು ಅಗತ್ಯತೆಗಳು ಮಾತ್ರ ನಮಗೆ ಬೇಕಾಗಿರುವಂಥದ್ದು. ಇದನ್ನು ಹೊರತಾಗಿ ಮನುಷ್ಯ ತಾನು ತಿಂದು ಸಾಕಾಗದೇ ಎಲ್ಲರಿಗಾಗಿ ತನ್ನನ್ನು ನಂಬಿದವರು ಅಂತ ತಪ್ಪು ತಿಳಿದುಕೊಂಡಿರುವಂತಹ ಈ ಅಟ್ಯಾಚ್ಮೆಂಟ್ನ ಒಂದು ಮಾಯೆಯಲ್ಲಿ ಸಿಲುಕೊಂಡು ಇನ್ಯಾರ್ಯಾರಿಗೂ ಆಸ್ತಿಯನ್ನು ಮಾಡುವಂಥದ್ದು, ತನ್ನ ಒಂದು ಭೌತಿಕ ಶರೀರದ ಐಡೆಂಟಿಟಿಗಾಗಿ ಗುರುತಿಸಲ್ಕೊಡುವಂತಹ ಅಹಂನ ತೃಪ್ತಿಯ ಇನ್ಯಾವುದೋ ಕೆಲಸಗಳನ್ನು ಮಾಡುವಂಥದ್ದು, ಇವೆಲ್ಲವೂ ಮುಗಿಯದ ಆಸೆಗಳು. ನಾನು ಎಷ್ಟು ಆಸ್ತಿಯನ್ನು ಗಳಿಸಬೇಕು, ಏನೆಲ್ಲವನ್ನು ಕೊಂಡುಕೊಳ್ಬೇಕು, ನಾನೇ ದೊಡ್ಡ ಶ್ರೀಮಂತನಾಗಿ ಮೆರಿಬೇಕು, ನಾನಾ ಥರದ ಆಸೆಗಳು. ಮುಗೀತ್ವಾ? ಇಲ್ಲ, ಒಂದಾದ್ಮೇಲೆ ಒಂದು. ಸೊ ಇದೆಲ್ಲದು ಯಾತಕ್ಕಾಗಿ ಬರುತ್ತೆ ಅಂತಂದರೆ, ನಮಗೆ ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುವಿನ ಜೊತೆ, ಪ್ರತಿಯೊಬ್ಬ ವ್ಯಕ್ತಿಯ ಜೊತೆ ಒಂದು ಅಟ್ಯಾಚ್ಮೆಂಟ್ ಇದೆ, ಮೋಹ ಇದೆ. ಏನು ಈ ಅಟ್ಯಾಚ್ಮೆಂಟು? ನಾನು ನಂಬಿದ ಅಥವಾ ನನ್ನನ್ನು ನಂಬಿರ್ತಕ್ಕಂಥ ಈ ಸಂಸಾರದಲ್ಲಿ ಪ್ರತಿಯೊಬ್ಬರು ನಮ್ಮ ಮೇಲೆ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಈ ನಿರೀಕ್ಷೆಗಳನ್ನು ನಾವು ಸಂಪೂರ್ಣ ಮಾಡೋದಕ್ಕಾಗಿ ನಾವು ಮತ್ತೆ ಭೌತಿಕ ಹಂತದಲ್ಲಿನೇ ಇನ್ನೇನಾದರೂ ಮಾಡೋದಕ್ಕೆ ಹೋಗ್ತೀವಿ. ಬುದ್ಧ ಕೂಡ ಅವನ ಸಂಸಾರದಲ್ಲಿ ಅವನನ್ನು ನಂಬಿದಂತಹ ವ್ಯಕ್ತಿಗಳಿಗೆ ಆಸ್ತಿಯನ್ನು ಮಾಡಿಕೊಟ್ಟ. ಯಾವ ಥರದ ಆಸ್ತಿ ಗೊತ್ತೇ? ಅವನನ್ನು ತುಂಬ ಪ್ರೀತಿಸ್ತಿದ್ದ ತಂದೆ, ಅವನ ತಾಯಿ, ಸಾಕು ತಾಯಿ, ಜೀವಕ್ಕೆ ಜೀವವಾಗಿ ಪ್ರೀತಿಸ್ತಿದ್ದಂಥ ಹೆಂಡತಿ, ತಂದೆಯನ್ನು ಆರಾಧಿಸ್ತಿರ್ತಕ್ಕಂತಹ ಮಗ ರಾಹುಲ, ಇವರೆಲ್ಲರೂ ಕೂಡ ನಿರೀಕ್ಷೆಯ ಕಣ್ಣುಗಳಿಂದ ಬುದ್ಧ ನಮಗಾಗಿ ಏನು ತರ್ತಾನೆ ಅಂತ ಕಾಯ್ತಿದ್ರು. ಬುದ್ಧ ದೊಡ್ಡದೊಂದು ಆಸ್ತಿಯನ್ನು ತಂದುಕೊಟ್ಟ, ಬೆಳಕನ್ನು ತಂದುಕೊಟ್ಟ. ಬದುಕಿನ ನೈಜ ಆ ಒಂದು ಸಂತೋಷ ಎಲ್ಲಿ ಅಡಗಿದೆ, ಯಾವ ದಾರಿಯನ್ನು ಹಿಡಿದು ಹೊರಟ್ರೆ ನೀವು ಶಾಶ್ವತವಾಗಿ ದುಃಖದಿಂದ ದೂರವಾಗಬಲ್ಲಿರಿ ಅನ್ನುವಂತಹ ಒಂದು ಸಂತೋಷವನ್ನು ತಂದುಕೊಟ್ಟ.
ಈ ರೀತಿಯಾಗಿ ಅವನೂ ಕೂಡ ಜಗತ್ತಿಗೆ ದೊಡ್ಡ ಆಸ್ತಿಯನ್ನು ತಂದುಕೊಟ್ಟ. ಆದರೆ ಅದು ಯಾವತ್ತೂ ಮುಗಿಯದ್ದಾಗಿತ್ತು. ಭೌತಿಕ ಸ್ತರದಲ್ಲಿ ಬೆಲೆ ಕಟ್ಟೋಕೆ ಸಾಧ್ಯವೇ ಆಗದಂತಹ ಆಸ್ತಿಯನ್ನ ಬುದ್ಧ ತಂದುಕೊಟ್ಟ. ಆದರೆ ನಾವೆಲ್ಲರೂ ಈ ದುಡ್ಡು ಕಾಸು ಅಳತೆಗಳಿಂದ ಅಳೆಯಬಲ್ಲಂತಹ ಆಸ್ತಿಯನ್ನ ಮಾಡಲು ಹೊರಟಿದ್ದೀವಿ. ಇದರಿಂದ ನಮ್ಮ ಹೆಸರು ಶಾಶ್ವತವಾಗಿ ಉಳಿದೀತೋ ಅನ್ನುವಂಥ ತಪ್ಪು ಕಲ್ಪನೆಯಲ್ಲಿ ನಾವಿದ್ದೀವಿ. ಇಲ್ಲ ಫ್ರೆಂಡ್ಸ್, ಖಂಡಿತವಾಗಿಯೂ ಇದ್ಯಾವುದರಿಂದನೂ ಕೂಡ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಪಕ್ಷಿಯ ರೆಕ್ಕೆಗೆ ಕಲ್ಲು ಕಟ್ಟಿ ಹಾರು ಅಂದರೆ ಅದು ಹೇಗೆ ಹಾರುತ್ತೆ? ಸಾಧ್ಯವೇ ಇಲ್ಲ. ಹಾಗಾದರೆ ಪಕ್ಷಿಯ ರೆಕ್ಕೆಗೆ ಕಟ್ಟಿರುವ ಕಲ್ಲನ್ನು ಬಿಚ್ಚಬೇಕು. ಆತ್ಮ ಬೋಧನೆ, ಪರಮ ಸತ್ಯಗಳನ್ನು ನಾವು ಅರಿತುಕೊಂಡಾಗ ಮಾತ್ರ ನಾವು ಇದೆಲ್ಲದರಿಂದ, ಈ ಮೋಹದಿಂದ ಹೊರಗೆ ಬಂದು ಸಾಧನೆಯತ್ತ ಸಾಗೋದಕ್ಕೆ ಸಾಧ್ಯ. ಹಾಗಾದರೆ ಆತ್ಮ ಬೋಧನೆಯನ್ನು ಎಲ್ಲಿಂದ ಪಡಿತೀರಿ? ಇನ್ನೆಲ್ಲೋ ಹುಡುಕೊಂಡು ಹೋಗಬೇಡಿ, ಇಲ್ಲೇ ಇದೆ ನಮ್ಮ ಧ್ಯಾನ. ಆನಾಪಾನಸತಿ ಧ್ಯಾನವನ್ನು ಮಾಡಿದರೆ ಸಾಕು, ಆತ್ಮನ ಪ್ರಯಾಣ, ಆತ್ಮನ ಸಾಕ್ಷಾತ್ಕಾರದ ಕಡೆಗೆ ನಿಮ್ಮ ಹೆಜ್ಜೆ ಪ್ರಾರಂಭವಾದ ಹಾಗೆ. ನಾವು ಭಗವಂತನ ಅಂಶರು, ನಾವು ಜಗತ್ತಿಗೆ ಬಂದಿದ್ದು ಪ್ರೀತಿಯನ್ನು ಹಂಚಲು ಅನ್ನುವ ಪರಮ ಸತ್ಯವನ್ನ ನಾವು ಅರ್ಥಕೋಬೇಕು. ಯಾರು 4-6 ಜನ ಮಾತ್ರ ನಮ್ಮವರಲ್ಲ, ಇಡೀ ಜಗತ್ತೇ ನಮ್ಮದು. ಅಂದಮೇಲೆ ಜಗತ್ತಿನ ಪ್ರತಿಯೊಂದು ವಸ್ತು, ಕಣ, ಜೀವಿ, ಮನುಷ್ಯ ಎಲ್ಲರಿಗೂ ನಾವು ಪ್ರೀತಿಯನ್ನು ಹಂಚಲೆಂದೇ ಬಂದಿದ್ದೀವಿ. ಹಾಗಾಗಿ ನಾವು ಈ ಭೂಮಿಗೆ ಬಂದಂತಹ ಉದ್ದೇಶವನ್ನು ಅರಿತುಕೊಂಡು ಅಷ್ಟು ಪರಮಪಾವನ ಪ್ರೀತಿಯನ್ನು ಎಲ್ಲರಿಗೂ ಹಂಚುವಷ್ಟು ನಾವು ಶಕ್ತರಾಗಬೇಕು ಅಂತಂದರೆ ನಾವು ಸಾಧನೆಯನ್ನು ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಭಗವಂತನ ಉಪಸ್ಥಿತಿಯ ಅನುಭೂತಿಯನ್ನು ಒಳಗಡೆ ಅನುಭವಿಸಿದಾಗ ಮಾತ್ರ ಹೊರಗಡೆಗೆ ನಾವು ಭಗವಂತನ ಒಂದು ಕರುಣೆಯನ್ನು ಎಲ್ಲರಿಗೂ ತೋರಿಸೋದಕ್ಕೆ ಸಾಧ್ಯ. ಅದಕ್ಕಾಗಿ ಧ್ಯಾನ ಮತ್ತು ನಮ್ಮ ಅಂತರ್ಪಯಣ ನಮಗೆ ತುಂಬ ಸಹಾಯ ಮಾಡುತ್ತೆ. ಸದಾಕಾಲ ನಾನು ಇದು ನನ್ನದು ನನ್ನವರಿಗೆ ಸೇರಿದ್ದು ಎಂಬ ಬಡಿದಾಟ, ಈ ಅಟ್ಯಾಚ್ಮೆಂಟ್ ಇದೆಯಲ್ಲ, ಇದು ತುಂಬ ಚಿಕ್ಕದು ಅನ್ನುವಂಥ ಸತ್ಯವನ್ನು ನಾವು ಅರ್ಥಕೊಳ್ಬೇಕು. ಯಾಕಂದರೆ ನಾನು ಅನ್ನುವಂಥ ಪದಕ್ಕೆ ತುಂಬ ವಿಶಾಲವಾದ ಅರ್ಥ ಇದೆ. ನಾನು ಅಂದರೆ ಇಡೀ ಜಗತ್ತನ್ನು ಒಳಗೊಂಡಿರುವಂತಹ ನಾನು. ಹಾಗಾಗಿ ನಾವು ತುಂಬ ಸಂಕುಚಿತ ಮನೋಭಾವನೆಯಿಂದ ಹೊರಗೆ ಬರಬೇಕು ಅಂತಂದರೆ ಈ ಮೋಹವನ್ನು ಗೆಲ್ಲಲೇಬೇಕು. ಅದಕ್ಕಾಗಿ 3 ಶಬ್ದಗಳನ್ನು ತುಂಬ ಸುಲಭವಾಗಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಿ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಮೊದಲನೇದು ಧ್ಯಾನ. ಧ್ಯಾನ ಒಂದು ನಿಮ್ಮ ಎಲ್ಲ ಭವಸಾಗರವನ್ನು ನೀವು ದಾಟಿ ಅಪಾರವಾದ ಬೆಲೆಯೇ ಕಟ್ಟಕ್ಕಾಗದಂತಹ ಆನಂದವನ್ನು ಅನುಭವಿಸೋದಕ್ಕೆ ನಿಮಗೆ ಸಹಾಯ ಮಾಡುವಂಥದ್ದು. ಹಾಗಾಗಿ ಪ್ರತಿನಿತ್ಯ ಧ್ಯಾನ ಮಾಡಿ. ಈ ಜಗತ್ತು ಖಂಡಿತ ನನ್ನದೇ, ನಾನು ಈ ಜಗತ್ತಿಗಾಗಿ ಬಂದಿದ್ದು ಪ್ರೀತಿಯನ್ನು ನೀಡಲು, ಇವರಿಂದ ಪಡೆದುಕೊಳ್ಳಲಲ್ಲ. ಸೊ ಹಾಗಾಗಿ ನಾನು ಅಂತಹ ಅಪಾರವಾದ ಮನಸ್ಸನ್ನು ಹೊಂದಬೇಕು ಅಂತಂದರೆ ನಾನು ಧ್ಯಾನವನ್ನು ಮಾಡಿದಾಗ ಮಾತ್ರ ನನ್ನ ಧ್ಯಾನ ಶಕ್ತಿಯಿಂದ ಸದಾಕಾಲ ಪ್ರತಿಯೊಂದನ್ನು ಕರುಣೆಯ ಕಂಪನಗಳಿಂದ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು 2ನೇದ್ದು ವಿವೇಕ. ಏನದು ವಿವೇಕ? ನಾನು ಮಾಡ್ತಿರುವಂತಹ ಕೆಲಸ ಆತ್ಮನ ಪೋಷಣೆಗಾಗಿಯೋ ಅಥವಾ ನನ್ನದಲ್ಲದ ಐಡೆಂಟಿಟಿ, ಶರೀರ, ಈ ಭೌತಿಕ ಶರೀರದ ಪೋಷಣೆಗಾಗಿಯೋ, ನನ್ನ ಅಹಂನ ಪೋಷಣೆಗಾಗಿಯೋ ಇದು ಸರಿಯಾ ತಪ್ಪಾ ಅನ್ನುವಂತಹ ಒಂದು ಅವೇರ್ನೆಸ್ಸನ್ನು ನಾವು ಹೊಂದಿದ್ವಿ ಅಂದರೆ ಅದೇ ವಿವೇಕ. ಪ್ರತಿನಿತ್ಯ ನಾವು ಮಾಡ್ತಿರ್ತಕ್ಕಂತಹ ಕೆಲಸಗಳು ನಿಜವಾಗಿಯೂ ನಮ್ಮನ್ನು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಕರೆದುಕೊಂಡು ಹೊರಟಿವೆಯಾ ಅನ್ನೋದನ್ನು ಒಂದು ಬಾರಿ ಗಮನಿಸಬೇಕು ಫ್ರೆಂಡ್ಸ್. ಇನ್ನು 3ನೇದು ಆತ್ಮ ಸಮರ್ಪಣೆ. ಹೌದು, ಆತ್ಮ ಸಮರ್ಪಣೆ ಯಾರಿಗಾಗಿ? ನಮಗಾಗಿ. ಈ ನಾವು ಭಗವಂತನನ್ನು ನೆಚ್ಚಿ ಬದುಕ್ತಾ ಇದ್ದೀವಿ. ಏನದು ಭಕ್ತಿ ಅಂತ ಕರಿತೀವಲ್ಲ, ಭಕ್ತಿ ಅಂತ ಅಂದರೆ ನೀನೊಬ್ಬನೇ ನನ್ನ ಪಾಲಿಗೆ ಅಂತಿಮವಾದಂತಹ ಗುರಿ ಅನ್ನುವ ಭಾವದಲ್ಲಿ ಬದುಕುವಂಥದ್ದು. ಹಾಗಾದರೆ ನಾವೇ ಭಗವಂತರು. ನಾವು ನಮ್ಮ ಆತ್ಮ ಸಾಕ್ಷಾತ್ಕಾರದ ಹಾದಿಯನ್ನು ಸಂಪೂರ್ಣವಾಗಿ ಸವಸಲು ಸಾಧ್ಯವಾದರೆ ಅದು ಆತ್ಮ ಸಮರ್ಪಣದಿಂದ ಮಾತ್ರ ಸಾಧ್ಯ. ಹಾಗಂತ ಸಾಂಸಾರಿಕ ಬದುಕನ್ನು, ಕೌಟುಂಬಿಕ ಜವಾಬ್ದಾರಿಗಳನ್ನು, ಸಾಮಾಜಿಕ ಹೊಣೆಗಳನ್ನು ಬಿಟ್ಟು ನಾವು ಸಾಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಇವೆಲ್ಲವೂ ಬದುಕಿಗೆ ಬೇಕು. ಆದರೆ ಅಲ್ಲೊಂದು ನಿರ್ಲಿಪ್ತ ಭಾವವಿರಬೇಕು. ಅಟ್ಯಾಚ್ಮೆಂಟ್ನ ಜೊತೆಗೆ ಇದಿದ್ದರೂ ಅಷ್ಟೇ, ಇಲ್ಲದಿದ್ದರೂ ಅಷ್ಟೇ ಎನ್ನುವ ಡಿಟ್ಯಾಚ್ಮೆಂಟ್ ಕೂಡ ಇರಬೇಕು.
ನೀವು ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮವರಿಗಾಗಿ, ನಿಮ್ಮ ಸಮಾಜಕ್ಕಾಗಿ ಖಂಡಿತವಾಗಿಯೂ ಬಡಿದಾಡಿ, ಅವರೆಲ್ಲರನ್ನ ಪ್ರೀತಿಸಿ, ಕಾಳಜಿ ವಹಿಸಿ, ಅವರಿಗಾಗಿ ನೀವು ಸದಾ ಸೇವೆಗೆ ಸಿದ್ಧರಾಗಿರಿ. ಅಷ್ಟೇ ಪ್ರಾಮುಖ್ಯತೆಯನ್ನ ಜಗತ್ತಿನ ಪ್ರತಿಯೊಂದು ಜೀವಿಗೂ, ಪ್ರತಿಯೊಂದು ವ್ಯಕ್ತಿಗೂ ಕೊಡುವುದನ್ನ ನಾವು ಕಲಿಬೇಕು. ಸೊ ಅದಕ್ಕಾಗಿ ನಾವು ಮಾಯೆಯನ್ನ ಗೆಲ್ಲಲೇಬೇಕು. ಮಾಯೆಯನ್ನ ಗೆಲ್ಲುವುದು ಕಷ್ಟ, ಆದ್ರೆ ಅಸಾಧ್ಯವಂತೂ ಅಲ್ಲವೇ ಅಲ್ಲ. ಮಾಯೆಯನ್ನ ಗೆಲ್ಲುವುದರಿಂದ ನಾವು ಖಂಡಿತ ಸಾಧನೆಯ ಹಾದಿಯಲ್ಲಿ ಸಾಗ್ತೀವಿ, ದುಃಖರಹಿತ ಜೀವನವನ್ನ ಹೊಂದುತ್ತೀವಿ, ಜೊತೆಗೆ ಸಂತೋಷ ಭರಿತರಾಗಿ ಪ್ರತಿಕ್ಷಣವನ್ನ ಜೀವಿಸ್ತೀವಿ, ಜೀವನದ ಅನುಭೂತಿಯನ್ನ ಪಡಿತೀವಿ, ಎಲ್ಲರಿಗೂ ಹಂಚಲಿಕ್ಕೆ ನಾವು ಸಿದ್ಧರಾಗ್ತೀವಿ. ಹಾಗಾಗಿ ಮಾಯೆಯನ್ನ ಗೆಲ್ಲುವ ಸುಲಭ ತಂತ್ರಗಳನ್ನ ನಿಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಿ. ಮಾಯೆಯನ್ನ ಗೆದ್ದು ನಾವೆಲ್ಲರೂ ಭಗವಂತನ ಅಂಶ, ಮಾಯೆಯನ್ನ ಒಂದು ಶಕ್ತಿಯಾಗಿ ರೂಪಿಸಿಕೊಂಡು ಬದುಕನ್ನು ಉದ್ಧರಿಸಿಕೊಳ್ಳೋದಕ್ಕೆ ಸಾಧ್ಯ ಫ್ರೆಂಡ್ಸ್. ಹಾಗಾಗಿ ಸ್ವರ್ಗ ನರಕ ಇನ್ನೆಲ್ಲೋ ಇಲ್ಲ, ಅವೆರಡೂ ನಮ್ಮ ಕೈಗಳಲ್ಲೇ ಇವೆ. ನಮ್ಮ ಬದುಕನ್ನ ಪರಿಪೂರ್ಣವಾಗಿಸಿಕೊಳ್ಳುವಂತಹ ದಾರಿ ಮಾಯೆಯನ್ನ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಳ್ಳೋದ್ರಲ್ಲಿದೆ. ಸೊ ಆ ಪ್ರಯತ್ನದಲ್ಲಿ ನೀವೆಲ್ಲರೂ ಖಂಡಿತ ಗೆಲ್ತೀರಿ. ಅದಕ್ಕಾಗಿ ನಮ್ಮ ಜೊತೆಗೆ ನಮ್ಮ ಪತ್ರಿಜಿ ಗುರುಗಳಿದ್ದಾರೆ, ಅವರು ತೋರಿಸಿದ ಧ್ಯಾನ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.